ನಮಸ್ಕಾರ ಸ್ನೇಹಿತರೆ, ಪೈಲೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನೆಟ್ಟು ಬೆಳೆಸುವ ಜಾತಿಯ ಬಿದಿರು. ಈಗ ಕಾಣ್ತಾ ಇರೋದು ಬಿದಿರಿನ ಎಳೆಯ ಗಿಡ. ಇದುವೇ ಕಣಿಲೆ. ನೋಡಿ, ಈಗ ಕಣಿಲೆಯ ಸೀಸನ್ನು. ನಾವು ಕಣಿಲೆಯನ್ನು ನಿನ್ನೆ ಕಟ್ ಮಾಡಿದ್ದೆವು. ಈ ರೀತಿಯಾಗಿ ಅದನ್ನು ನೀರಲ್ಲಿ ಹಾಕಿದ್ದು. ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿ ಒಂದು ಸಲ ತೊಳಿಬೇಕು. ಆಮೇಲೆ ಪುನಃ ಮತ್ತೊಮ್ಮೆ ನೀರು ಹಾಕಿಟ್ಟು ಯಾವುದಾದ್ರು ಮುಚ್ಚಳವನ್ನು ಟೈಟಾಗಿ ಮುಚ್ಚಿಕೊಳ್ಳೋದಿಲ್ಲ. ಅಂದರೆ ಯಾವುದಾದ್ರು ಈ ರೀತಿ ಮುಚ್ಚಳ ಮುಚ್ಚೋದಿಲ್ಲ. ಯಾಕೆಂದರೆ ಅದ್ರ ಒಳಗಡೆ ಒಂದು ಥರ ಸ್ಮೆಲ್ ಕ್ರಿಯೇಟ್ ಆದಾಗ ಆಗ್ತದೆ ನಮಗೆ. ಆದ ಕಾರಣ ನಾವು ಆ ಥರ ಮುಚ್ಚಿಕೊಳ್ಳೋದಿಲ್ಲ. ಆ ಸ್ಮೆಲ್ ನಮಗೆ ಇಷ್ಟ ಆಗೋದಿಲ್ಲ. ನಾವೆಂತ ಮಾಡೋದು ಅಂದರೆ, ಈ ಥರ ಕಣಿಲೆಯನ್ನೆಲ್ಲ ಕಟ್ ಮಾಡಿದ ಮೇಲೆ ಆ ದಿವಸ ಮುಚ್ಚಿಕೊಳ್ಳುವಾಗ ಹೀಗೆ ಮುಚ್ಚಿಕೊಳ್ತೇವೆ. ಅಂದರೆ ಸ್ವಲ್ಪ ಒಳಗಡೆ ಗಾಳಿ ಸಂಚಾರ ಆಗುವ ರೀತಿಯಲ್ಲಿ ಮುಚ್ಚಿಕೊಳ್ತೇವೆ. ಮಾರನೇ ದಿನ ಈ ಥರ ಇರುವುದನ್ನು ಚೆನ್ನಾಗಿ ಕೈಯಲ್ಲಿ ಈ ರೀತಿ ತೊಳ್ಕೊಂಡು ಈ ನೀರನ್ನು ಬಸಿಬೇಕು. ಇದನ್ನು ಈ ರೀತಿ ಇದರಿಂದ ನೀರನ್ನೆಲ್ಲ ಬಸಿಬೇಕು. ಮತ್ತು ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊಳ್ಬೇಕು. ಈ ರೀತಿ ತೊಳೆದಾದ ಮೇಲೆ ಈ ರೀತಿ ನೀರು ಬಸಿದು ಹೋಗ್ಲಿಕ್ಕೆ ಇಟ್ಟುಕೊಳ್ತೇನೆ. ಅಷ್ಟರಲ್ಲಿ ಒಂದು ತಪ್ಪಲೆಯಲ್ಲಿ ಇಷ್ಟು ನೀರು ತಗೊಳ್ತೇನೆ. ಈ ರೀತಿ ಮಾಡೋದಂತಂದರೆ ಒಂದು ದಿವಸದ ಅಡುಗೆಗೆ ಮುಗಿಯುವುದಿಲ್ಲ. ನಾನು ಅದನ್ನು ಶೇಖರಿಸಿ ಇಟ್ಟುಕೊಳ್ಳೋದು. ಅಂದರೆ ಇದನ್ನು ಫ್ರೀಝರಲ್ಲಿಟ್ಟು ಆಮೇಲೆ ಉಪಯೋಗಿಸಿಕೊಳ್ಳಲಿಕ್ಕೆ, ಅದು ಕಣಿಲೆ ಇಲ್ಲದ ಸಮಯದಲ್ಲಿ ಕೂಡ ಉಪಯೋಗಿಸಿಕೊಳ್ಳಲಿಕ್ಕೆ ಒಳ್ಳೆ ಸುಲಭ ಆಗ್ತದೆ. ನೀವು ನಮ್ಮ ವ್ಲಾಗಲ್ಲಿ ನೋಡಿರ್ಬೋದು, ಗುಜ್ಜೆನೆಲ್ಲ ಹೇಗೆ ಶೇಖರಿಸಿ ಇಡುವುದು ಅಂತೇಳಿ ನೋಡಿರ್ಬೋದು. ಅದೇ ರೀತಿ ಇದನ್ನು ಕೂಡ ಶೇಖರಿಸಿ ಇಟ್ಟುಕೊಳ್ಳೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ಬೋದು. ಅದಕ್ಕೆ ಈ ತಪ್ಪಲೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟುಕೊಳ್ತಾ ಇದ್ದೇನೆ. ಕಣಿಲೆಯನ್ನು ಕಟ್ ಮಾಡಿ 2-3 ದಿವಸ ನೀರಲ್ಲಿಟ್ಟು ಆಮೇಲೆ ಅಡುಗೆಗೆ ಉಪಯೋಗಿಸಿಕೊಳ್ಳೋದಲ್ಲ. ಹೀಗೆ ಒಂದು ತಪ್ಪಲೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟುಕೊಂಡಿದ್ದೇನೆ. ಇದೀಗ ನೀರು ಕುದಿಯಲಿ. ನೋಡಿ, ನೀರು ಕುದೀತಾ ಇದೆ. ಈಗ ಈ ನೀರು ಬಸಿದುಕೊಂಡ ಕಣಿಲೆಯನ್ನು ಈಗ ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಇದೆಲ್ಲವನ್ನು ಈ ನೀರಿಗೆ ಹಾಕಿಕೊಳ್ತಾ ಇದ್ದೇನೆ. ಕುದಿಲಿಕ್ಕೆ ಬೇಕಾಗುವಷ್ಟು ನೀರು ಕಡಿಮೆ ಆಗಿದೆ ಅಂತಾದರೆ ಹಾಕಿಕೊಳ್ಬೋದು. ಇದೀಗ ನೀರಲ್ಲಿ ಚೆನ್ನಾಗಿ ಕುದಿದರೆ ಸಾಕು. ಬೇಯುವುದೆಲ್ಲ ಬೇಡ, ಚೆನ್ನಾಗಿ ಒಮ್ಮೆ ಕುದಿಬೇಕದು. ಈ ರೀತಿ ಮಾಡೋದ್ರಿಂದ ನಮಗೆ ಬೇಕಾದಾಗ ಯೂಸ್ ಮಾಡಿಕೊಳ್ಬೋದು. ಮತ್ತು 2-3 ದಿವಸ ನೀರಲ್ಲಿ ನೆನೆ ಹಾಕಿ ನೀರನ್ನು ದಿವಸಲು ಚೇಂಜ್ ಮಾಡಿ ಆ ಥರ ಉಪಯೋಗಿಸೋದು ಕಡಿಮೆ. ನಾವು ಅಂದರೆ ನಮಗೆ ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ ಅಂಥೇಳಿ ನಾವು ಒಂದೇ ದಿವಸ ನೀರಲ್ಲಿ ಹಾಕಿ ಈ ರೀತಿ ಮಾಡಿಟ್ಟುಕೊಳ್ಳೋದು. ಇದೀಗ ಚೆನ್ನಾಗಿ ಕುದಿಲಿ. ಇದನ್ನು ಮುಚ್ಚಳ ಮುಚ್ಚಿ ಕೂಡ ಕುದಿಸಿಕೊಳ್ಬೋದು. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದಿಷ್ಟು ಕುದಿಸಿದರೆ ಸಾಕು. ಇದರಿಂದ ನೀರು ಬಸಿದುಕೊಳ್ಳುವ. ಈಗ ಇದರಿಂದ ಸಣ್ಣ ಸಣ್ಣ ಹೋಳುಗಳನ್ನು ಕೂಡ ಮಾಡುವವರಿದ್ದಾರೆ. ಆ ಥರ ಮಾಡಿ ಅಡುಗೆಗೆ ಉಪಯೋಗಿಸ್ಕೊಳ್ತಾರೆ. ನಮಗೆ ಈ ಥರ ದೊಡ್ಡ ದೊಡ್ಡ ಹೋಳುಗಳಾಗಿದ್ದರೆ ರುಚಿಯಾಗೋದು. ಅದಕ್ಕೋಸ್ಕರ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಳೋದು. ಉರಿ ಆಫ್ ಮಾಡಿಕೊಂಡಿದ್ದೇನೆ. ಈ ರೀತಿ ಒಂದು ಪ್ಲೇಟ್ ಮುಚ್ಚಿ ನೀರು ಬಸಿದುಕೊಳ್ತಾ ಇದ್ದೇನೆ. ನೋಡಿ, ಇದು ನೀರು ಬಸಿದಾಗಿದೆ. ಇದೀಗ ಪೂರ್ತಿ ತಣ್ಣಗಾಗಲಿ. ಈಗ ಇದು ತಣ್ಣಗಾಗಿದೆ. ಕೈಯಲ್ಲಿ ಮುಟ್ಟುವಷ್ಟು ತಣ್ಣಗಾಗಿದೆ. ಹಾಗೆ ಅಂತೇಳಿ ರೂಮ್ ಟೆಂಪರೇಚರ್ ಅಷ್ಟು ತಣ್ಣಗಾಗಲಿಲ್ಲ.
ನಾನು ಇದರಿಂದ ಈಗ ಸ್ವಲ್ಪ ಪಲ್ಯಕ್ಕೆ ತಗೊಳ್ತಾ ಇದ್ದೇನೆ ಇವತ್ತು ಪಲ್ಯ ಮಾಡಲಿಕ್ಕೆ. ಈ ಪಲ್ಯದ ರೆಸಿಪಿಯನ್ನು ನಾವು ಆಲ್ರೆಡಿ ಅವತ್ತು ಅಪ್ಲೋಡ್ ಮಾಡಿದ್ದೇವೆ. ಶೇಖರಿಸಿಟ್ಟುಕೊಂಡದ್ರಲ್ಲಿ ಹೇಗೆ ಮಾಡೋದು ಅಂತ ಹೇಳೋದನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ. ಅದರಲ್ಲಿ ಚೆಕ್ ಮಾಡಿಕೊಳ್ಬೋದು ನೀವು. ಕಮೆಂಟಲ್ಲಿ ಅದರ ಲಿಂಕನ್ನು ಹಾಕಿರ್ತೇವೆ. ಈಗ ಇದು ಇಷ್ಟು ಇದೆ, ಇದಿನ್ನು ಪೂರ್ತಿ ತಣ್ಣಗಾಗಲಿ. ಆಮೇಲೆ ಅದನ್ನು ಹೇಗೆ ಶೇಖರಿಸಿಡೋದು ಅಂತ ತೋರಿಸ್ತೇವೆ. ಇದೀಗ ತಣ್ಣಗಾಗಿದೆ. ಈಗ ಇದನ್ನು ಈ ಥರ ಗ್ರೋಸರಿ ಐಟಮ್ ಬಂದ ಪ್ಲಾಸ್ಟಿಕ್ ಕವರ್ ಒಳಗಡೆ ನಾನು ಹಾಕಿಕೊಳ್ಳೋದು. ಹೇಗೆ ಅಂತೇಳಿದರೆ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಹಿಂಡಿಕೊಂಡು ಈ ಥರ ಗ್ರೋಸರಿ ಐಟಮ್ ಎಲ್ಲ ಬಂದ ಪ್ಲಾಸ್ಟಿಕ್ ಕವರನ್ನು ಚೆನ್ನಾಗಿ ತೊಳೆದು, ವಾಸನೆ ಎಲ್ಲ ಎಂತಾರಿದ್ದರೆ ಹಾಕಿಕೊಳ್ಳೋದು ಬೇಡ. ತೊಳೆದು ಒಣಗಿದ ಪ್ಲಾಸ್ಟಿಕ್ ಕವರ್ ಒಳಗಡೆ ಈ ರೀತಿ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಈ ರೀತಿ ಕೈಯಲ್ಲೇ ಹಿಂಡಿ ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕಿಕೊಳ್ತಾ ಇದ್ದೇನೆ. ನಾನು ಸಣ್ಣ ಸಣ್ಣ ಕಟ್ಟುಗಳನ್ನಾಗಿ ತುಂಬಿಸಿಟ್ಟುಕೊಂಡು ಫ್ರೀಝರಲ್ಲಿ ಇಡೋದು. ಇನ್ನು ಬೇಕಾದಾಗ ಇದನ್ನು ಯೂಸ್ ಮಾಡಿಕೊಳ್ಬೋದು. ಆಫ್ ಸೀಸನ್ನಲ್ಲಿ ಕೂಡ ಯೂಸ್ ಮಾಡಿಕೊಳ್ಬೋದು. ಇಲ್ಲ ನಮ್ಮ ರಿಲೇಷನ್ ಆ ಥರ ಬೆಂಗಳೂರು ಇಷ್ಟು ಒಂದು ನೈಟ್ ಜರ್ನಿ ಮಾಡುವವರಲ್ಲಿಗೆಲ್ಲ ಕೂಡ ಇದನ್ನು ಟ್ರಾವೆಲ್ ಮಾಡಿ ತಗೊಂಡು ಹೋಗ್ಬೋದು. ಈ ಕಣಿಲೆಯಿಂದ ಸುಮಾರು ರೀತಿಯ ಪದಾರ್ಥ, ಪಲ್ಯ ಈ ಥರ ಎಲ್ಲ ಮಾಡಿಕೊಳ್ಬೋದು. ಸಾಂಬಾರು, ಮಜ್ಜಿಗೆ ಹುಳಿ, ಪಲ್ಯ, ಕಡುಬು, ಉಪ್ಪಿನಕಾಯಿ ಎಲ್ಲವನ್ನು ಮಾಡಿಕೊಳ್ಬೋದು. ನಮಗಿಷ್ಟ ಆಗೋದು ಇದರದ್ದು ಪಲ್ಯ. ಅವರವರ ಇಷ್ಟದ ಪದಾರ್ಥ ಮಾಡಿಕೊಳ್ಬೋದು ಕಣಿಲೆಯಿಂದ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.